ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯುನಿದಿ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಸೊ ಮೊನ್ನೆ ತಾನೇ ನಾನು ಅಪ್ಡೇಟನ್ನು ಕೊಟ್ಟಿದ್ದೆ, ಎಲ್ಲರ ಅಪ್ಲಿಕೇಶನ್ ವೆರಿಫೈ ಆಗ್ತಿದೆ ಅಂತೇಳಿ, ನಿಮ್ಮ ಒಂದು ಸ್ಟೇಟಸ್ ಬದಲಾಗ್ತಿದೆ ಅಂತೇಳಿ. ನಾನು ಹೇಳಿದಾಗೆ ಭಾಳಷ್ಟು ಜನರದ್ದು ಬದಲಾಗಿದೆ. ಅದು ಏನೇನು ಯಾವ್ಯಾವ ರೀತಿ ಸ್ಟೇಟಸ್ ಇದ್ದರೆ ಏನೇನಾಗುತ್ತೆ ಮತ್ತು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೂಡ ತಿಳಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ಭಾಳಷ್ಟು ಜನ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಭಾಳಷ್ಟು ಗೊಂದಲ ಮಾಡ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ವಿಸಿಟ್ ಮಾಡಿದರೆ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲ್ಲರದು ಕೂಡ ಸ್ಟೇಟಸ್ ಅಪ್ಡೇಟ್ ಆಗಿದೆ. ಇವಾಗ ಯಾರ್ದು ಕೂಡ UCMS ಹೈಯರ್ ಸ್ಟಡಿ ಅಂತ ಇಲ್ಲ. ಸೊ ನಿನ್ನೆ ಶುಕ್ರವಾರ ಸ್ಟೇಟಸ್ ಎಲ್ಲರದು ಕೂಡ ಅಪ್ಡೇಟ್ ಆಗಿದೆ. ಸೊ ಎಲ್ಲರೂ ಕೂಡ ಹೋಗಿ ಚೆಕ್ ಮಾಡಿಕೊಂಡು ನಿಮ್ದು ಯಾವ ರೀತಿ ಸ್ಟೇಟಸ್ ಇದೆಯಲ್ಲ ಅದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನಾದರೂ ಚೇಂಜಸ್ ಇದ್ದರೆ ಅದ್ರ ಬಗ್ಗೆ ಕೂಡ ಸೊಲ್ಯೂಷನ್ನ ಹೇಳ್ತೀನಿ. ಆ ರೀತಿ ನೀವು ಫಾಲೋ ಮಾಡ್ಬೋದು. ಸೊ ಒಂದನೇದಾಗಿ ಎಲ್ಲರದು ಕೂಡ ಸ್ಟೇಟಸ್ ಅಪ್ಡೇಟ್ ಆಗಿದೆ. ಒಬ್ಬೊಬ್ರದ್ದು DDPI ಅಪ್ರೂವ್ಡ್ ಅಂತ ಬಂದಿದೆ, ಒಬ್ಬೊಬ್ರದ್ದು ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ ಸ್ಟೇಟಸ್ ಚೆಕ್ ಮಾಡಿದರೆ. ಸೊ ಇವರಿಬ್ಬರಿಗೂ ಕೂಡ ಮೊನ್ನೆ ನಾನು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿರೋ ಕಾಲ್ ರೆಕಾರ್ಡ್ ಕೂಡ ಹಾಕಿದ್ದೆ. ಸೊ ಅದರಲ್ಲಿ ಕೂಡ ಅವ್ರು ಹೇಳಿದಾಗೆ ನೆಕ್ಸ್ಟ್ ವೀಕ್ನಲ್ಲಿ ನಾವು ಎಲ್ಲ ರೀತಿಯಾಗಿ ಸರಿಪಡಿಸ್ತೀವಿ ಅಂತೇಳಿ ಅವರು ಕಾಲ್ ರೆಕಾರ್ಡ್ನಲ್ಲಿ ತಿಳಿಸಿದ್ರು. ಸೊ ಅದನ್ನು ನೀವು ಕೂಡ ಕೇಳ್ಕೊಂಡಿದ್ದೀರಿ. ಸೊ ಅವ್ರು ಹೇಳಿದಾಗೆ ನೆಕ್ಸ್ಟ್ ವೀಕ್ನಲ್ಲಿ ಅಮೌಂಟ್ಗಳು ಬರುತ್ತೆ. ಸೊ ಈ ಮಂತ್ ಅಂತರೂ ಎಲ್ಲರಿಗೂ ಕೂಡ ಅಮೌಂಟ್ ಬರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೆಲ್ಫ್ ಡಿಕ್ಲರೇಷನ್ ಆಗ್ತಾ ಇಲ್ಲ, ಏನು ಮಾಡೋದು? ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಿ ಗೆಟ್ OTP ಕೊಟ್ಟು OTP ಹಾಕಿದ್ರೂ ಕೂಡ ನಮ್ಮ ಒಂದು ಡೀಟೇಲ್ಸ್ ಬರ್ತಾ ಇಲ್ಲ, ಏನು ಮಾಡಬೇಕಂತ ಭಾಳಷ್ಟು ಜನ ಕೇಳಿದ್ರಿ. ಅದ್ರ ಬಗ್ಗೆ ಹೇಳೋದಾದರೆ, ಸೊ ಹೊಸವಾಗಿ ಯಾರಾದರೂ ಅಪ್ಲಿಕೇಶನ್ ಹಾಕಿ ಇನ್ನೂ ಅಮೌಂಟ್ ಬರದೇ ಇದ್ದವರು ಸೆಲ್ಫ್ ಡಿಕ್ಲರೇಷನ್ ಮಾಡಕ್ಕೆ ಹೊಂಟಿರಂದ್ರೆ ಯಾರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಕೊಟ್ಟರು ಕೂಡ ಆಗಲ್ಲ. ನೀವು ಒಂದು ವೇಳೆ ನಿಮಗೆ ಮೆಸೇಜ್ ಬಂದು ಸೆಲ್ಫ್ ಡಿಕ್ಲರೇಷನ್ ನೀವು ಕೊಟ್ಟರು ಕೂಡ ಆಗಲಿಲ್ಲ ಅಂದರೆ ನಿಮಗೆ ಫಸ್ಟ್ ಪೇಮೆಂಟ್ ಬರೋವರೆಗೂ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಹೋಗಬೇಡಿ. ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಫಸ್ಟ್ ಪೇಮೆಂಟ್ ರಿಸೀವ್ ಆದಮೇಲೆ ಅದರ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಾಗತ್ತೆ. ಸೊ ಯಾರೂ ಕೂಡ ನಿಮಗೆ ಮೆಸೇಜ್ ಬಂದರೂ ಡೀಟೇಲ್ಸ್ ಏನಾದರೂ ಬರದೇ ಇದ್ದರೆ ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡಬೇಡಿ. ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ ಚೇಂಜ್ ಆದರೂ ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಡಿ. ಫಸ್ಟ್ ಪೇಮೆಂಟ್ ಆಗೋವರೆಗೂ ಯಾರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಡಿ. ಒಂದು ವೇಳೆ ಮಾಡಿದರೂ ಕೂಡ ನಿಮ್ಮ ಡೀಟೇಲ್ಸ್ ತೋರಿಸಿದ್ರೆ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಿ. ಅಥವಾ ನಿಮ್ದು ಏನಾದರೂ ಡೀಟೇಲ್ಸ್ ತೋರಿಸಲಿಲ್ಲ ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಮಂತಿಂದ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಹಾಗೇನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಬಂದರೆ ನಾನು ನಿಮಗೆ ತಿಳಿಸ್ತೀನಿ. ಅಮೌಂಟ್ ಕೂಡ ಈ ತಿಂಗಳಲ್ಲಿ ಬರುತ್ತೆ. ಎಷ್ಟು 2 ತಿಂಗಳದ ಅಮೌಂಟ್ ಬರುತ್ತೆ. ಸೊ ಎಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು. ಶುಭ ದಿನ.